ರೈತ ಬಾಂಧವರೇ, ಎಲ್ಲ ರೈತ ಬಾಂಧವರಿಗೂ ಒಂದು ಗುಡ್ ನ್ಯೂಸ್. ಅದೇನಪ್ಪ ಅಂದರೆ ಇಂದು PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. 18 ಜೂನ್ 2024ರಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಅದು ಎಷ್ಟು ಗಂಟೆಗೆ ಜಮಾ ಆಗುತ್ತೆ ಅನ್ನೋದು ಕುರಿತು ನಿಮಗೆ ಲೈವ್ ಪ್ರೂಫ್ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಇಂದು ಬೆಳಗ್ಗೆ ನೋಡಿ 1:45 ಅಂದರೆ ಬೆಳಗ್ಗೆ ರಾತ್ರಿ 1:45 ಎಲ್ಲ ರೈತ ಬಾಂಧವರಿಗೂ ಈ ರೀತಿ ಮೆಸೇಜ್ ಬಂದಿರತಕ್ಕಂಥದ್ದು. ಏನಂತ ಇದೆ ನೋಡಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳು PM ಕಿಸಾನ್ ಯೋಜನೆಯ 17ನೇ ಕಂತನ್ನು ದಿನಾಂಕ 18/6/2024 ಅಂದರೆ ಜೂನ್ 18 ಇವತ್ತು ಸಂಜೆ 5 ಗಂಟೆಗೆ ಇವತ್ತು 5 ಗಂಟೆಗೆ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಉತ್ತರ ಪ್ರದೇಶದ ವಾರಣಾಸಿಯಿಂದ ಬಿಡುಗಡೆ ಮಾಡಲಿದ್ದಾರೆ. ನೀವು ಲೈವ್ ವೆಬ್ಕಾಸ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ಹಣ ಜಮಾ ಮಾಡೋ ಪ್ರಕ್ರಿಯೆಯನ್ನು ಲೈವ್ ಆಗಿ ವೀಕ್ಷಣೆಯನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಿಮ್ಮ ಒಂದು ಖಾತೆಗೆ ಹಣ ಎಷ್ಟು ಗಂಟೆಗೆ ಅಂದರೆ 5 ಗಂಟೆಗೆ ನಿಮ್ಮ ಒಂದು ಖಾತೆಗೆ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ರೈತ ಬಾಂಧವರೇ. ನೋಡಿ ರೈತ ಬಾಂಧವರೇ, ನಿಮ್ಮ ಖಾತೆಗೆ ಹಣ ಜಮಾ ಆದ ತಕ್ಷಣ ದಯವಿಟ್ಟು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಮೆಸೇಜ್ 2,000 ರೂಪಾಯಿ ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ 2,000 ರೂಪಾಯಿನ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಮಗೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನೊಂದು ಲೈವ್ ಪ್ರೂಫ್ ತೋರಿಸ್ತೀನಿ ನೋಡಿ. ಇದು PM ಇಂಡಿಯಾ ಅಂತಕ್ಕಂಥ ಅಫಿಷಿಯಲ್ ವೆಬ್ಸೈಟ್ ಇರತಕ್ಕಂಥದ್ದು. ಈ ವೆಬ್ಸೈಟ್ನಲ್ಲಿ ಕೂಡ ಮಾನ್ಯ ಒಂದು ರೈತ ಬಾಂಧವರಿಗೆ ನೀಡುವ ಜಮಾ ಆಗುವ ಹಣದ ಕುರಿತು ಅಪ್ಡೇಟ್ ಇರತಕ್ಕಂಥದ್ದು ನಿಮಗೆ ತೋರಿಸ್ಕೊಡ್ತೀನಿ ಲೈವ್ ಆಗಿ. ಇಲ್ಲಿದೆ ನೋಡಿ, ಜೂನ್ 18 ಮತ್ತು 19ರಂದು ಉತ್ತರ ಪ್ರದೇಶದ ಮತ್ತು ಬಿಹಾರಕ್ಕೆ ಪ್ರಧಾನಮಂತ್ರಿ ಭೇಟಿ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಜೂನ್ 18 ಮತ್ತು 19ರಂದು ಉತ್ತರ ಪ್ರದೇಶದ ಮತ್ತು ಬಿಹಾರಕ್ಕೆ ಭೇಟಿ ನೀಡಲಿದ್ದಾರೆ. ಜೂನ್ 18ರಂದು ಸಂಜೆ 5 ಗಂಟೆಗೆ ಇಲ್ಲಿದೆ ನೋಡಿ, ಸಂಜೆ 5 ಗಂಟೆಗೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂದರೆ ಸಂಜೆ 5 ಗಂಟೆಗೆ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅದರ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ. ಇಲ್ಲಿ ನೋಡಿ, 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಕಲ್ಯಾಣಕ್ಕಾಗಿ PM ಕಿಸಾನ್ ನಿಧಿಯ 17ನೇ ಕಂತನ್ನು ಬಿಡುಗಡೆ ಮಾಡುವ ಫೈಲ್ಗೆ ಮೊದಲು ಸಹಿ ಹಾಕಿದ್ದರು. ನಿಮಗೆಲ್ಲ ಗೊತ್ತಿದೆ, ಅನ್ನದಾತರ ಏಳಿಗೆಗೆ ಸರ್ಕಾರದ ಬದ್ಧತೆ ಇದು ಪ್ರತಿಬಿಂಬಿಸುತ್ತೆ. ಈ ಬದ್ಧತೆ ಮುಂದುವರಿಕೆಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಸುಮಾರು 9.26 ಕೋಟಿ ಫಲಾನುಭವಿ ರೈತರಿಗೆ 20,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ 17ನೇ ಕಂತನ್ನು ಪ್ರಧಾನಮಂತ್ರಿ ನೇರ ಲಾಭ ವರ್ಗಾವಣೆ ಅಂದರೆ DBT ಮೂಲಕ ಬಿಡುಗಡೆ ಮಾಡುತ್ತಾರೆ. ಇಲ್ಲಿವರೆಗೆ PM ಕಿಸಾನ್ ಅಡಿಯಲ್ಲಿ 11 ಕೋಟಿಗೂ ಹೆಚ್ಚು ಅರ್ಹ ರೈತ ಕುಟುಂಬಗಳಿಗೆ 3.04 ಲಕ್ಷ ಕೋಟಿ ರೂಪಾಯಿಗಿಂತ ಪ್ರಯೋಜನವನ್ನು ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು 30,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳ ಕೃಷಿ ಸಖಿಗಳ ಪ್ರಮಾಣಪತ್ರವನ್ನು ಕೂಡ ವಿತರಣೆಯನ್ನು ಮಾಡಲಿದ್ದಾರೆ. ಹೀಗಾಗಿ ರೈತ ಬಾಂಧವರು ಇಂದು ಸಾಯಂಕಾಲ 5 ಗಂಟೆಗೆ ಹಣ ಜಮಾ ಆದ ತಕ್ಷಣ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡಿ, ಇದು ಓಪನ್ ಆಗ್ತಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ. ನೀವು ಕನ್ನಡ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಇಂಗ್ಲೀಷ್ ಇದ್ದದನ್ನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೇಕಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.